ತಿಳಿತ ನಾ ಏನು ಹಲೋ ಹೇಳಿಕತ್ತೀನಂತ ತಿಳಿತೇನಂತ ಹೇಳಿಕತ್ತೀನಂತ ಹಾ ನಾ ಏನು ಹೇಳಿಕತ್ತೀನಿ ತಿಳಿತ ತಿಳಿತು ನಾಳೆ ನಾನು ಇದು ಕಾಲ್ ಮಾಡಿ ಹೇಳ್ತೇನೆ ನಿನಗೆ ಎಲ್ಲ. ಎಕ್ಸ್ಪ್ಲೇನ್ ಅಲ್ಲ ನನಗೆ ನಂಬರ್ ಬೇಕು. ಅದೇ ನಂಬರ್ ಹೇಳ್ತೇನೆ, ಎಕ್ಸ್ಪ್ಲನೇಷನ್ ಯಾರು ಹೇಳ್ತಾರ, ನಂಬರ್ ಅಲ್ಲ ಮತ್ತೆ ದೂಕೋ ಆಟ ಬೇಡ, ಆ ಸ್ಟೋರಿಗಳು ಬೇಡ, ಇಲ್ಲ ಸ್ಟೋರಿ ಕೇಳಿ ಮೂರು ವರ್ಷ. ಹೌದೌದೌದು ನೀವೇ ಹೇಳಿ, ಬ್ಯಾರೆ ನೆಟ್ವರ್ಕ್ ಚಲೋ ಐತಪ್ಪ ಅಂದ್ರೆ 1.5 ತಿಂಗಳಿಗೆ ಇದು ಇಶ್ಯೂ ಬಗೆಹರಿಸ್ತಾರ ಅಂತ ನೀನೇ ಅಂದಿ. ಯಾವಾಗ 24ನಾಗ. ಹೌದು ಅದು ಕ್ಲಾರಿಟಿ ಇರಬೇಕು. ಯಾಕಂದ್ರೆ ನೀನೇ ಹೇಳಿದ್ರೆ ಚಲೋ, ನಮ್ಗೆ ಆಲ್ರೆಡಿ ಗೊತ್ತದ. ಬಟ್ ನಮ್ಮ ಗೊತ್ತಿದ್ದವ್ರಲಿಂದ ಬರ್ಬೇಕಲ್ಲ ಕರೆಕ್ಟ್ ಇನ್ಫಾರ್ಮೇಶನ್. ನೀ ಯಾಕೆ ಕಾಮ್ಚೋರ್ ಆಗ್ತಿಲ್ಲ, ರೊಕ್ಕ ಚೋರ್ ನೀ ಯಾಕೆ ಆಗ್ತಿ, ನೀ ಯಾಕೆ ತಲೆ ಮೇಲೆ ಹಾಕೋತೀವೋ ಖಾಲಿ ಪಿಲಿ. ಸರಿ ಸರಿ ಆಯ್ತು, ನಾಳೆ ನಾನು 5:05 ಕಾಲ್ ಮಾಡ್ತೇನೆ ಹಂಗ. ಕಾಲ್ 5:30 ತನಕ ಮಾಡು ಕರೆಕ್ಟ್. ಬಟ್ ನಾಳೆ ತನಕ ಬರ್ತದೋ ಏನು ಮತ್ತೆ ವೇಟ್ ಮಾಡ್ಬೇಕು, ಮತ್ ಮುಂದ್ ವಾರ ತನಕ ದುಃಖಿಸ್ತು. ಇಲ್ಲ 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 ನಾಳೆ ಬಂದೇ ಬರ್ತದೆ. ಅಲ್ಲ ನೀನು ಬೇಕು, ಬಸವರಾಜರು ಬೇಕು, MS ಪಾಟೀಲ್ ಅವರು ಬೇಕು. ಅವ್ರು ಮೊದಲು ಬೇಕು ಈ ಟೈಮ್ನಾಗ. ಮೊದಲು ನೀ ಬೇಕಾಗಿತ್ತು, ಈಗ ಅವ್ರು ಫಸ್ಟ್. ಆದ್ರೂ ನಿನಗ್ ಪ್ರಿಫರೆನ್ಸ್ ಕೊಡ್ಲಿಕತ್ತೀನಿ. ಯಾಕಂದ್ರೆ ಅವ್ರು ಹೇಳಾರ ನೀವ್ ಮಾತಾಡ್ ನೋಡ್ರಿ ಅಂತ ಹೇಳಿ, ನಿಮ್ ಫ್ರೆಂಡ್ ಅಂತ ಹೇಳಿ ಅಷ್ಟ. ಫೋನ್ ನಿನ್ ಕಡೆಲಿಂದ ಬಂದಿದ್ದು, ಅದಕ್ಕೆ ಅದು ಬರ್ತಿದ್ದಿಲ್ಲಪ್ಪ ಅಂದ್ರೆ ನಾ ಕೈ ಎತ್ತಿದ್ದಾನ, ನೀವು ನೋಡ್ಕೋರಿ ಅಂತ ಅಂದಿದ್ದಾನ ಅವ್ರಿಗೆ. ಆಕ್ಚುಲಿ ಅವ್ರ ನಡಕಿನವ್ರು ಶಾಣೆದವ್ರು ಮಂದಿ ಸುನೀಲ್ ಬೇಕಂತನಪ್ಪ ಸಾವನ್ ಪಟ್ಟವ್ರಿ ಅಂತ ಹೇಳಿ ನಿನ್ ಕಡೆಲಿಂದ ಫೋನ್ ಮಾಡ್ಸ್ಯಾರ. ಅದೊಂದ್ ಕಾರಣ ಇರಬೇಕು, ಗೊತ್ತಾತ? ಹೌದು, ಪಾಯಿಂಟ್ ಗೊತ್ತಾತಿಲ್ಲ ಇದಕ್ಕ. ಇದು ದುರುಪಯೋಗ ತಗೊಲಾರ್ದಂಗ ನಿಂತು ನೀ ಮಾಡ್ಬೇಕಲ್ಲಿ ಕೆಲ್ಸ. ಕೇಳಿಸ್ಕೊಳ್ತು? ನಿನ್ ಧ್ವನಿ ಏನು ಕೇಳಿಸ್ಕೊಳ್ತಪ್ಪ ನಂಗೆ. ಅಲ್ಲ ನನಗೆ ಕೇಳ್ತಾ 5:05 ಫೋನ್ ಮಾಡ್ತೇನೆ ಅಂದೆ, ನಂಬರ್ ಹೇಳ್ತೇನೆ ನನಗೆ. ನಂಬರ್ ಏನ್ ಬೇಕಂದ್ರ ಟೋಟಲ್ ಅಮೌಂಟ್ ಎಷ್ಟಾಗ್ತದ, ಪ್ರಿನ್ಸಿಪಲ್ ಅಮೌಂಟ್ ಅಂತ ಗೊತ್ತದ 17.76 lakhs ಅದು ಗೊತ್ತದ. ಬಟ್ 18% ಅವ್ರು ಹೆಂಗ್ ಕಂಪ್ಯೂಟ್ ಮಾಡ್ತಾರ, ಕೊಡೋ ರೊಕ್ಕ ಅವ್ರು. ಯಾಕಂದ್ರ ಬ್ಯಾಂಕಿಂಗ್ ಸಿಸ್ಟಮ್ ರೊಕ್ಕ ಅವ್ರ ಕಡೆಲಿಂದ ಬರ್ತದ, ನಿನ್ ಕಡೆಲಿಂದ ಅಲ್ಲ. ಅದೆಲ್ಲರಿಗೂ ಗೊತ್ತದ, ಜಗತ್ ಬಗ್ಗೆ ಎಲ್ಲರಿಗೂ ಗೊತ್ತದ. ನಿಮ್ ಕಡೆಲಿಂದ ಅಕ್ಕಿ ಹೋಗ್ತದ, ಅವ್ರ ಕಡೆಲಿಂದ ರೊಕ್ಕ ಬರ್ತದ. ಅದು ಕ್ಯಾಶ್ ಬರಂಗಿಲ್ಲ, ಅಲ್ಲಿ ನೋಟ್ಬುಕ್ ನಾಗ ಎಂಟ್ರಿ ಮಾಡ್ತಾರ ನಿಮ್ ಕೇಸ್ನಾಗ ಬರೇ. ಅದೆಲ್ಲರಿಗೂ ಗೊತ್ತು, ಸುದ್ದ ತಿಳಿತಾ. ಆ ಲೆಕ್ಕಾಚಾರ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ. ಸೊ ಡೈರೆಕ್ಟ್ ಕ್ವಶನ್ ನಿಂತ್ರು ಅವ್ರಿಗೆ ಇಡ್ಲಿಕತ್ತೀನ ಏನಂತಂದ್ರ, ಅವ್ ಮನುಷ್ಯ ಲೆಕ್ಕಾಚಾರ ಹೆಂಗ್ ಮಾಡ್ತಾನ ಅಂತ. ಅಂದ್ರ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಡೇಟ್ ನ ಈಗ ನಾನು ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಏನ್ ಮಾಡಿಲ್ಲ, ಒಂದೇ ದಿವಸ ಮಾಡಿಲ್ಲ ನಾ. ಅದು ಕೇಳಿಸೋಲ್ತು? ಏನಂದ್ರ ನಾ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಮಾಡಿನ. ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಅಂದ್ರ ಆ ಟ್ರಾನ್ಸಾಕ್ಷನ್ ಒಂದು ಡೇಟ್ ಇರ್ತದ, ಟ್ರಾನ್ಸಾಕ್ಷನ್ ಡೇಟ್ ಅಂತೇಳಿ. ಆ ಡೇಟ್ ಪ್ಲಸ್ 4 months ಎಂಡ್ ಡೇಟ್ ಹಿಡ್ಕೊಂಡ್ ಮಾಡ್ತಾನೋ ಏನ್ ಫ್ಲಾಟ್ 18% ಹಿಡ್ಕೊಂಡ್ ಮಾಡ್ತಾನೋ ಅಂತ ಕೇಳ್ಬೇಕಾಯ್ತ ನಾ ನಿಂತ್ರು. ನಿನಗೂ ಕೇಳ್ತೀನಿ, ಅವನಿಗೂ ಕೇಳ್ತೀನಿ. ನೀ ಹೆಂಗ್ ಮಾಡ್ಲಿಕತ್ತಿ? ನಾನು ಫ್ಲಾಟ್ ಹಚ್ಚಿ ಮಾಡು, ಅದು ಕುತ್ಕೊಂಡ್ ಲೆಕ್ಕಾಚಾರ ನಾ ಅಂತೂ ಮಾಡಂಗಿಲ್ಲ. ಯಾಕಂದ್ರೆ ಅದು ಕನ್ಫರ್ಮೇಶನ್ ಇಲ್ಲ ನನಗೆ ರೊಕ್ಕ ಬರ್ತದೋ ಇಲ್ಲ ಅಂತೇಳಿ. ಇವ್ ಡಾಕ್ಯುಮೆಂಟ್ ಜೊತೆಗೆ ಮಾಡುವಲ್ರಲ್ಲಿ ಮತ್ ನಾ ಲೆಕ್ಕಾಚಾರ ಮಾಡ್ಕೊತ್ಕೊಳ್ಳಿ ಖಾಲಿ ಪಿಲಿ. ಲಾಸ್ಟ್ ಮೊದ್ಲೆಲ್ಲ ಮಾಡ್ಕೊತ್ ಬರ್ತಿದ್ನಲ್ಲ, ನಾ ಡಾಕ್ಯುಮೆಂಟ್ ಮಾಡ್ಬೇಕು, ನಿಮ್ ಮುಂದೆ ಉಗಿಸ್ಬೇಕು, ನಾ ಡಾಕ್ಯುಮೆಂಟ್ ಮಾಡ್ಬೇಕು, ನಿಮ್ ಮುಂದೆ ಉಗಿಸ್ಬೇಕು. ಗೊತ್ತಾತಿಲ್ಲ? ಇವ್ ಡಾಕ್ಯುಮೆಂಟ್ ಮಾಡೋರ ಬಾಡ ಅನ್ಲಿಕತ್ತಾರ MS ಪಾಟೀಲ್ ಮತ್ತು ಬಸವರಾಜ್ ಅವರು. ಎದಕ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀರಿ ನಿಮ್ ನಮ್ದು ಅಂತೇಳಿ ಸೀದಾ ಅಂತಾರ ಅವರು. ಕರೆ ಅದು ಮತ್ತೆ ಪಾಯಿಂಟ್ ವ್ಯಾಲಿಡ್ ಅದು. ಹಿಂಗ್ ಕೆಲ್ಸ ಇರ್ಬೇಕು, ಪ್ರಾಕ್ಟಿಕಲ್ ಇರ್ಬೇಕು. ಅಂದ್ರ ಮಂದಿ ಲೈಕ್ ಮಾಡ್ತಾರ, ಪ್ರಾಕ್ಟಿಕಲ್ ಮನುಷ್ಯ ಅದಾರಪ್ಪ ಇವ್ರು ಅಂತೇಳಿ. ಗೊತ್ತಾತಿಲ್ಲ? MS ಪಾಟೀಲ್ ಎದಕ್ ಲೈಕ್ ಆಗ್ತಾರ ಗೊತ್ತಾತಿಲ್ಲ? ಫ್ರಾಂಕ್ ಅದಾರ, ಓಪನ್ ಅದಾರ, ಕ್ಲಾರಿಟಿ ಡೈರೆಕ್ಟ್ ಕೊಟ್ಬಿಡ್ತಾರ ಅವ್ರು. ಗೊತ್ತಾತಿಲ್ಲ? ಮತ್ ಹೌದ್ರಿ ಅಂತೀವಿ ನಾವು. ಅದಕ್ಕೆ ಮತ್ತೆ ಜಡ್ಜ್ ಅವ್ರ ಕಡೆ ಹೋಗ್ತಾರ ಮಂದಿ. ಅದಕ್ಕೆ ಹೋಗ್ತಾರ ಕಲಿಪಿಲಿ. ಹಂಗ ನಾವ್ ಬ್ಯಾರ್ಯಾರ ನೋಡಿ ಕಲ್ತು ಮುಂದ್ ಹೋಗ್ಬೇಕು. ಅವ್ರ ಕಡೆ ಎಕ್ಸ್ಪೀರಿಯನ್ಸ್ ಅದ, ಹಿಂಗ್ ನಾವ್ ಕಲ್ತೀವಿ ಬ್ಯಾರ್ಯಾರ ಕಡೆ ನೋಡಿ ಹೆಂಗವು. ಗೊತ್ತಾತಿಲ್ಲ? ಸೊ ಹಿಂಗ ನಾಳೆ ಅವ್ರಿಗೆ ಮತ್ತೆ ಹೆಂಗ ನೀ ಇಷ್ಟೊತ್ತಿಗೆ ಆಗ್ಬೇಕಾಯ್ತು. ಆಕ್ಚುಲಿ ಇನ್ನೂ ಆಗಿಲ್ಲ ಅಂತಂದ್ರೆ ಮತ್ತೆ ಹೆಂಗ್ ಮಾಡ್ತಾರ ನಿನಗೂ ಐಡಿಯಾ ಇಲ್ಲ. ಅದ್ ನಂಗೆ ಕ್ಲಾರಿಟಿ ಈಗ ಕೊಡ ಅಟ್ಲೀಸ್ಟ್. ನೀಂತ ಮಾಡ್ಲಿಕತ್ತೀವೋ ಬ್ಯಾರ್ಯಾರು ಮಾಡ್ಲಿಕತ್ತಾರ? 100% ಶೂರ್ ಅದ? ನೀನೇ ಹೊಂಟಿ, ನಿನ್ ಬದ್ಲಿ ಬೇರೆ ಹೊಂಟಿಲ್ಲ ಬ್ರಾಂಚಿಗೆ?
ನೀ ಮಾಡಿದ್ರು ಅಷ್ಟ ಬ್ಯಾರೆಯವ್ರು ಮಾಡಿದ್ರು ಅಷ್ಟ ಈ ಕೇಸ್ನಾಗ. ಯಾಕಂದ್ರೆ ರೊಕ್ಕ ಅಂದ್ರೂ ನಾನು ವಾಪಸ್ ಬೇಕಂತ ಕೂತಿನ, ಗೊತ್ತಿಲ್ಲ. ಫ್ಯೂಚರ್ ಬಗ್ಗೆ ಸಂಬಂಧ ಕೇಳಗತ್ತೀನಿ. ಫ್ಯೂಚರ್ ಇನ್ ಕೇಸ್ ಏನಾರ ಕೊಲಾಬರೇಷನ್ ಬೇಕಾಗಿತ್ತಂದ್ರ ಅಲ್ಲಿ ಪೇಪರ್ ವರ್ಕ್ ಫಸ್ಟ್ ಮಾಡ್ತೀನಿ, ಇಲ್ಲಂತಿಲ್ಲ. ಬಟ್ ಅಲ್ಲಿ ನೀ ಇರ್ಬೇಕು, ಬ್ಯಾರೆಯವ್ರಲ್ಲ. ಬ್ಯಾರೆಯವ್ರ ಇದ್ರೆ ನೀ ನಂಗೆ ಹೇಳ್ಬೇಕು, ನಾ ನಿಂತಿರ್ತೀನಿ ಬಟ್ ಮಾಡಿಸ್ತೀನಿ ಅಂತ. ಹಿಂಗ ಓಪನ್ ಕ್ಲಾರಿಟಿ ಗೊತ್ತಿಲ್ಲ. ನಿನಗೆ ಸುಮ್ನೆ ಬಕರಂಗತ್ಲೆ ಇಟ್ಟು ಮುಂದಿಟ್ಟು ರೊಕ್ಕ ಎಬ್ಬಿಸ್ಕೊಂಡು ಆದ್ಮೇಲೆ ಎಬ್ಬಿಸ್ಕೋತಾರ. ಬರೀ ರೊಕ್ಕ ತಗೋಲಿಕ್ ನೀ ಅಷ್ಟು ಮುಂದೆ ಫ್ರಂಟ್ ಫೇಸ್ ಉಳ್ಕಿದಕ್ಕೆಲ್ಲ ಬೇರೆಯವ್ರು ಆಮೇಲೆ ಇದು ಮಾಡ್ತಾರ, ಕಿತಾಪತಿ ಕೆಲಸ ಮಾಡ್ತಾರ, ಆಮೇಲೆ ನಿನ್ ತಲೆ ಮೇಲೆ ಹಾಕ್ತಾರ. ಅಂದ್ರೆ ಹಿಂಗೆ ಇಂಥ ಸಿಸ್ಟಮ್ ಇಂಥ ಟೀಮ್ ದೊಡ್ಡ ಯಾರು ವ್ಯವಹಾರ ಯಾಕೆ ಮಾಡ್ತಾರ? ಹುಚ್ಚಿಡ್ದು ಅವ್ರಿಗೆ ಮಾಡ್ಲಿಕ್ಕೆ. ನನಗಾದ್ರು ಅಷ್ಟೇ ತಿಳಿತಿಲ್ಲ, ಪಾಯಿಂಟ್ ಗೊತ್ತಿಲ್ಲ. ನಾಳೆ ನಾನು ಕಾಲ್ ಮಾಡ್ತೇನೆ. ಎಷ್ಟು ಗಂಟೆಗೆ ಮಾಡ್ತಿ? ಕರೆಕ್ಟಾಗಿ ಕ್ಲಾರಿಟಿ ಕೊಡು. ಹೆಂಗ? 5:30 6 ಗಂಟೆ ಹಿಂಗೆ. 5-6 ಕರೆಕ್ಟ್ ನಂಬರ್ ಬರ್ತದ. ಫುಲ್ ಕಂಪ್ಲೀಟ್ ಟ್ರಾನ್ಸಾಕ್ಷನ್, ಫುಲ್ ಕಂಪ್ಲೀಟ್ ಫಂಡ್ ಟ್ರಾನ್ಸ್ಫರ್ ಅಮೌಂಟ್ ಬರ್ತದ. ಆಮೇಲೆ ಪರ್ ಮಂತ್ ಟ್ರಾನ್ಸಾಕ್ಷನ್ ಎಷ್ಟಂತ ಬರ್ತದ, ನನಗೂ ಬರ್ತದ ಡಿವೈಡ್ ಬೈ 3 ಮಾಡಿದ್ರೆ. 3 ಮಂತ್ನಾಗ ಮುಗಿಬೇಕು. ಈ 20th ಟ್ರಾನ್ಸ್ಫರ್ ಆಗ್ತದೋ ಇಲ್ಲೋ? ಶೋರ? ದುಗ್ಸಂಗಿಲ್ಲ ಮತ್ತ? ಇಲ್ಲ, ಅದು ಏನ್ ದುಗ್ಸಾಟ ಏನ್ ಇಲ್ಲ. ಅದು ಇವ್ರದ್ದು ಬಿಟ್ಬಿಡು. ಅದು ಯಾರವರು ಇನ್ಕಮ್ ಟ್ಯಾಕ್ಸ್ ಏನಂತೀನಿ, ಗೊತ್ತಿಲ್ಲ. ನೀನಂದಿದ್ದಿ 6 months ಮತ್ತೆ ರೊಕ್ಕ ಇಡೋದಿತ್ತಪ್ಪ ಅಂದ್ರೆ ಇಡುವ, ನಾ ಇಂಟ್ರೆಸ್ಟ್ ಹಾಕಿಸ್ಕೊಡ್ತೀನಿ, ನಿನಗೂ ಆಗ್ತದೆ ನನಗೂ ಆಗ್ತದೆ ಅಂತ ಅಂದಿದ್ದಿ. ಇದು ಕೆಲ್ಸದ ಬಗ್ಗೆ ಎಲ್ಲಾರು ಮಾಡ್ತಾರೆ, ಎಲ್ಲರಿಗೂ ಗೊತ್ತದ ಇದ್ರ ಬಗ್ಗೆ. ಕ್ರೆಡಿಟ್ ಸಿಸ್ಟಮ್ ಅಂತಾರ ಇದಕ್ಕೆ, ಗೊತ್ತದ? ಕರೆಕ್ಟ್ ಮಾಡೋರ್ ಮುಂದೆ ಹೋಗ್ತಾರ ಅಷ್ಟ ಡಿಫರೆನ್ಸ್ ಇಲ್ಲಿ. ತಿಳಿತಾ? ಪಾಯಿಂಟ್ ಗೊತ್ತಿಲ್ಲ? ತಿಳಿತಿಲ್ಲ ಪಾಯಿಂಟ್? ತಿಳಿತಾ? ಕರೆಕ್ಟ್. ನಾನು 5:30 6 ಗಂಟೆಗೆ ಮಾಡ. ನನ್ ಜೋಡಿ ಇರ ನೀ ಬೇಕು. ಬಸವರಾಜ್ ಅವರು ಬೇಕು, MS ಪಾಟೀಲ್ ಅಂತವ್ರು ಮೊದಲ್ ಬೇಕು ಅಂತವ್ರು, ಗೊತ್ತದ? ಡಾಕ್ಯುಮೆಂಟ್ ಕರೆಕ್ಟ್ ಮಾಡೋಣ, ಒಂದು ವ್ಯವಹಾರ ಕರೆಕ್ಟ್ ಮಾಡೋಣ. ಫ್ಯೂಚರ್ನಾಗ ನಾವ್ ಮಾಡೋದಿತ್ತು ಅಂದ್ರೆ ಇದು ಫಸ್ಟ್ ಬಗೆಹರಿಸಿ ಮುಗಿಸ್ಬಿಡೋದು, ಚುತ್ತ ಮಾಡೋದು ಫಸ್ಟ್. ಸರಿ. ಫೈನ್ ಆಯ್ತು. ನಾಳೆ ವೇಟ್ ಮಾಡ್ತೀನಿ ನೋಡಂಗಿತ್ತು ಅಂದ್ರೆ. ಸರಿ, ನಾನು ಮಾಡ್ತೀನಿ 6 ಗಂಟೆಗೆ ಕಾಲ್. ಓಕೆ ಫೈನ್. ಓಕೆ.